ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವಿನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ಒಂದು ಎಪಿಸೋಡ್ನಲ್ಲಿ ಕೇಶವ ಮೀನಾಗೆ ಹೇಳ್ತಾ ಇದ್ದೇನೆ, ಮೀನಾ ನಾವು ಯಾವಾಗ ಮನೆ ಬಿಟ್ಟು ಹೋಗೋಣ ಹೇಳು ಮೀನಾ ಅಂತ. ಮೀನಾಗೆ ಫುಲ್ ಶಾಕ್ ಆಗುತ್ತೆ, ಏನು ಕೇಶವ ಹೀಗೆ ಹೇಳ್ತಾ ಇದ್ದಾನಲ್ಲ ಅಂತ ಹೇಳಿ ಫುಲ್ ಶಾಕ್ ಆಗಿ, ಏನು ಹೇಳ್ತಾ ಇದೆಯಾ ಕೇಶವ ನೀನಾ ಈ ಮಾತಾಡ್ತಾ ಇರೋದು, ಮನೆ ಬಿಟ್ಟು ಹೋಗೋ ಮಾತನ್ನ, ಯಾಕೆ ಏನಾಯ್ತು ನಿನಗೆ, ಯಾಕೆ ಹಿಂಗೆ ಆಡ್ತಾ ಇದೆಯಾ ಅಂತ ಹೇಳ್ತಾಳೆ. ಅದಕ್ಕೆ ಕೇಶವ ಹೇಳ್ತಾ ಇದ್ದಾನೆ, ಅಲ್ಲ ಮೀನಾ, ನನಗೆ ಬೇಕಾದರೆ ನಮ್ಮಪ್ಪ ಹೆಂಗಾದರೂ ಬೈಲಿ ನನಗೆ ಬೇಜಾರಿಲ್ಲ, ನನಗೆ ಎತ್ತು ಸಾಕಿದ್ದಾರೆ, ಹೆಂಗಾದರೂ ಬೈಲಿ ಬೇಜಾರಿಲ್ಲ, ಆದರೆ ನಿನಗೂ ಬೈತಾರಲ್ಲ ಅದು ನನಗೆ ತುಂಬ ಬೇಜಾರು. ನಾನು ಎಷ್ಟೇ ಕೆಲಸ ಮಾಡಿ ಏನೇ ಮಾಡಿದ್ರು ಅವ್ರ ಕೈಲಿ ಬೈಸ್ಕೊಳ್ಳೋದು ತಪ್ಪಿಲ್ಲ. ಮತ್ತು ಅವರೇ ನನಗೆ ಸ್ವಾಭಿಮಾನದಿಂದ ಬದುಕೋದನ್ನು ಹೇಳ್ಕೊಟ್ಟಿದ್ದಾರೆ. ಆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ನಾವು ಅಲ್ಲಿ ಇರಬಾರ್ದು ಅಂತ ಹೇಳ್ಕೊಟ್ಟಿರೋದು ಅವರೇನೆ. ಈಗ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತರಿಸಿರೋದು ಅವರೇನೆ. ನನಗೆ ತಂದೆ ಅವರು ಬೈಲಿ, ನನಗೇನೋ ಬೇಜಾರಿಲ್ಲ, ಆದರೆ ನಿನಗೂ ಬೈದ್ರಲ್ಲ, ನೀನು ನಿಮ್ಮ ಮನೆ ಬಿಟ್ಟು ಬಂದು ನಮಗೋಸ್ಕರ 1 ವರ್ಷ ಆಗಿದೆ ಅಷ್ಟೇ ನೀನು ಬಂದು, ನಮಗೋಸ್ಕರ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಗ್ನಾಗ್ತಾ ಹೋಗ್ತಾ ಇದೆಯಾ, ಆದರೂ ನಿನಗೆ ಬೈದ್ರಲ್ಲ, ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ನಿನಗೆ ಕಣ್ಣಲ್ಲಿ ನೀರು ಬರ್ಬೋದು ಏನಾದರೂ ಅಂದರೆ, ಆದರೆ ನನಗೆ ನನ್ನ ಹೆಂಡ್ತಿಗೆ ಯಾರಾದರೂ ಏನಾದರೂ ಅಂದ್ಬಿಟ್ರೆ ನನ್ನ ಕಣ್ಣಲ್ಲಿ ನನಗೆ ರಕ್ತನೇ ಬರುತ್ತೆ, ಅಷ್ಟು ಇಷ್ಟಪಡ್ತೀನಿ ನಿನ್ನ ಮೀನಾ, ನಾವಿಲ್ಲಿರೋದು ಬೇಡ ಮೀನಾ, ಹೊಂಟೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾ ಇದ್ದಾಳೆ, ಏನು ಕೇಶವ ನೀನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಈ ಥರ ಎಲ್ಲ ಮಾತಾಡಬೇಡ, ಬೆಂಕಿ ಹಚ್ಕೊಂಡು ಉರಿಯೋ ಥರ ಚಿಕ್ಕದಕ್ಕೆ ತುಪ್ಪ ಹಾಕಿ ಮಾಡೋದು ಬೇಡವಾ ಕೇಶವ, ನನಗೇನೂ ಬೇಜಾರಿಲ್ಲ, ಮಾವ ಬೈದಿದ್ದನ್ನು ನಾನೇ ಎಲ್ಲ ಮರೆತು ಆರಾಮಾಗಿದ್ದೀನಿ, ಮಾವ ನನ್ನನ್ನು ಮಗಳು ಥರ ನೋಡ್ತಾರೆ, ಆ ಸಲುಗೆಲಿ ಅವ್ರು ಬೈದಿರ್ಬೋದು ಅಷ್ಟೇ ಕೇಶವ, ನೀನು ಯಾಕೆ ಇಂಥ ನಿರ್ಧಾರ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೋಡು ಕೇಶವ, ಇವಾಗ ನೀನೇನೂ ಮಾತಾಡಬೇಡ, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದೇ ಬೇಡ, ನಾವು ಅದನ್ನೇ ಮಾತಾಡ್ತಾ ಇದ್ರೆ ಮತ್ತೆ ಅದೇ ನೋವಾಗ್ತಾ ಇರುತ್ತೆ. ಈಗ ಈ ವಿಷಯನ ಇಲ್ಲೇ ಬಿಟ್ಬಿಡೋಣ, ಆಮೇಲೆ ಮಾತಾಡೋಣ, ಬಿಡು ಕೇಶವ, ನೀನು ಕೂಲಾಗಿರು ಕೇಶವ, ಏನೂ ಆಗಲ್ಲ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಕೇಶವ ಹೇಳ್ತಾ ಇದ್ದಾನೆ, ಇಲ್ಲ ಮೀನಾ, ನೀನೇನೇ ಹೇಳಿದ್ರು ನನ್ನ ಮನಸ್ಸು ತಿಳಿಯಾಗಲ್ಲ, ನನ್ನ ಮನಸ್ಸು ಅಷ್ಟು ಹಾಳಾಗೋಗಿದೆ, ನಾನು ಸುಮ್ಮನೆ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳೋದಕ್ಕೆ ಅಷ್ಟು ಈಸಿ ಇಲ್ಲ. ನೀನು ಈಗ 1 ವರ್ಷ ಆಗಿದೆ ನಮ್ಮ ಮನೆಗೆ ಬಂದು, ನೀನು ತುಂಬ ಒಳ್ಳೆ ಬಾಂಡಿಂಗ್ ಬೆಳೆಸ್ಕೊಂಬಿಟ್ಟಿದೆಯಾ ನಮ್ಮ ಮನೆಯವ್ರ ಜೊತೆ, ಅದಕ್ಕೆ ನಿನಗೆ ಬಿಟ್ಟು ಹೋಗೋಕ್ಕಾಗ್ತಾಯಿಲ್ಲ. ಬಟ್ ನನಗೂ ಕೂಡ, ನಾನು ಹುಟ್ಟಿದ್ದವಿಂದನೂ ಈ ಮನೇಲೇ ಬೆಳೆದಿರೋದು, ನನಗಿನ್ನೆಷ್ಟು ಬಾಂಡಿಂಗ್ ಬೆಳೆದಿರ್ಬೋದು ಅವ್ರ ಜೊತೆ, ಆದರೂ ಕೂಡ ನಾನು ಈ ಮನೆ ಬಿಟ್ಟು ಹೋಗಬೇಕು, ಅಣ್ಣ ತಮ್ಮ ಅಕ್ಕ ತಂಗಿ ಅಮ್ಮ ಅಪ್ಪ ಮಾವ ಎಲ್ಲರೂ ಬಿಟ್ಟು ನಾವು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತಂದರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ನೋಡು ಅಂತ ಹೇಳ್ತಾನೆ. ಅದಕ್ಕೆ ಮೀನಾ, ಸರಿ ನನಗೇನು ಹೇಳಬೇಕು ಅಂತ ನನಗಂತೂ ಗೊತ್ತಾಗ್ತಾಯಿಲ್ಲ, ಈಗೇನು ಮಾತಾಡೋದು ಬೇಡ, ನಡಿ ಕೇಶವ ನಾವು ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಮತ್ತೆ ಕೇಶವ ಹೇಳ್ತಾನೆ, ನೋಡು ನಾನು ಮನೆಗೆ ಹೋದ್ಮೇಲೆ ನನ್ನ ನಿರ್ಧಾರ ಚೇಂಜ್ ಆಗುತ್ತೆ, ನನ್ನ ಮನಸ್ಸು ತಿಳಿಯಾಗುತ್ತೆ ಅಂತ ಮಾತ್ರ ನೀನು ಅನ್ಕೋಬೇಡ, ನನ್ನ ನಿರ್ಧಾರ ಇದೆ, ಮನೆ ಬಿಟ್ಟು ಹೋಗೋದೇ ನನ್ನ ನಿರ್ಧಾರ ಅಂತ ಹೇಳ್ತಾನೆ. ಮತ್ತು ಮೀನಾ ಮನೆಗೆ ಹೋಗ್ತಾಳೆ. ಅಲ್ಲಿಂದ ಮನೆಗೆ ಹೋಗಿ ನೀರು ಕುಡಿಯೋಣಗಂತ ಹೇಳಿ ಗ್ಲಾಸ್ಗೆ ಜಗ್ಗಿಂದ ನೀರು ಹಾಕ್ಕೊಳಕ್ಕೆ ಹೋಗ್ತಾಳೆ. ಯೋಚನೆ ಮಾಡಿಕೊಂಡು ಆ ಜಗ್ಗಿಂದ ಹಾಕೊತಾ ಇರೋ ನೀರು ಗ್ಲಾಸಿಗೆ ಬೀಳೋದೇ ಇಲ್ಲ, ಎಲ್ಲ ಕೆಳಗಡೆ ಚೆಲ್ಲೋಗ್ಬಿಡುತ್ತೆ. ಅದನ್ನು ಸಡನ್ನಾಗಿ ಅವ್ರ ಅತ್ತೆ ಗಿರಿಜಾ ನೋಡಿಬಿಟ್ಟು, ಯಾಕೆ ಮೀನಾ ಏನಾಯಿತು, ಏನು ಯೋಚನೆ ಮಾಡ್ತಾ ಇದೆಯಾ, ನೀರೆಲ್ಲ ಕೆಳಗೆ ಚೆಲ್ತಾ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಅಯ್ಯೋ ಅತ್ತೆ ಸಾರಿ ಅತ್ತೆ, ಯಾವುದೋ ಯೋಚನೆಯಲ್ಲಿ ಹಾಕ್ಬಿಟ್ಟೆ ಅತ್ತೆ, ನಾನು ಕ್ಲೀನ್ ಮಾಡ್ತೀನಿ ಬಿಡಿ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ ಹೇಳ್ತಾ ಇದ್ದಾಳೆ, ನೋಡು ಮೀನಾ, ಈ ನೀರನ್ನ ನೀನು ಕ್ಲೀನ್ ಮಾಡಿ ಮನಸ್ಸನ್ನ ತಿಳಿ ಮಾಡ್ಕೋಬೋದು, ಆದರೆ ನಿನ್ನ ಮನಸ್ಸಲ್ಲಾಗಿರೋ ನೋವನ್ನ ನೀನು ಹೇಗೆ ಕ್ಲೀನ್ ಮಾಡ್ಕೊತೀಯ ಮೀನಾ, ನನಗೆಲ್ಲ ಅರ್ಥ ಆಗುತ್ತೆ, ನೀ ಮಾವ ಬೈದಿದ್ದನ್ನೇ ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ಹಿಂಗೆ ಚೆಲ್ತಾ ಇದೆಯಾ ನೀರನ್ನ ಅಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಅಪ್ಪ ಸದ್ಯ ಕೇಶವ ಏನೂ ಹೇಳಿಲ್ಲ ಮನೆ ಬಿಟ್ಟು ಹೋಗೋ ವಿಷಯನ ಅತ್ತೆಗೆ ಅಂತ ಹೇಳಿ ಸುಮ್ಮನೆ ಹಾಕ್ತಾಳೆ. ಅದಕ್ಕೆ ಗಿರಿಜಾ ಹೇಳ್ತಾ ಇದ್ದಾಳೆ, ನೋಡಮ್ಮ ನೀನು ಏನೂ ಬೇಜಾರು ಮಾಡ್ಕೊಬೇಡ ಆಯಿತಾ, ನಿಮ್ಮ ಮಾವ ಒಂದೊಂದ್ಸಲಿ ಹಿಂಗೆ ಬೈದ್ಬಿಡ್ತಾರೆ, ನೀನು ಹಿಂಗೆ ಬೇಜಾರು ಮಾಡ್ಕೊಂಡಿದ್ರೆ ನಂಗೆ ಬೇಜಾರಾಗುತ್ತೆ, ನೀನು ಯಾವಾಗಲೂ ಈ ಮನೆಯಲ್ಲಿ ಖುಷಿಯಾಗಿ ಓಡಾಡ್ಕೊಂಡಿರಬೇಕು, ಆಗಲೇ ಈ ಮನೆಗೊಂದು ಕಳೆ. ನೋಡು ನಾನು ಹೇಳಿದ್ರು ನೀನು ಖುಷಿಯಾಗಿಲ್ಲ ಅಲ್ಲ, ನೀನು ಏನೇ ಇದ್ದರೂ ಕೇಶವನೇ ಸರಿ, ನೀನು ಬೇಜಾರಾಗಿದ್ದಾಗ ಏನೋ ಒಂದು ಕೋತಿ ಚೇಷ್ಟೆ ಮಾಡಿ ನಿನ್ನನ್ನು ನಗಿಸ್ಬಿಡ್ತಾನೆ, ಅವನೇ ಸರಿ ಎಷ್ಟೇ ಹೋದ್ರೂ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಮನಸ್ಸಲ್ಲೇ ಅನ್ಕೊತಾ ಇದ್ದಾಳೆ, ಅವರಿಷ್ಟೇ ಮಾಡಿದ್ರು ನನಗೋಸ್ಕರನೇ ಮಾಡೋದು, ಇವತ್ತು ಅವನೇ ಒಂದು ದೃಢ ನಿರ್ಧಾರ ತೊಗೊಂಡ್ಬಿಟ್ಟಿದ್ದಾನೆ ಈ ಮನೆ ಬಿಟ್ಟು ಹೋಗುವಂಥ ನಿರ್ಧಾರನ, ಅದನ್ನು ನಿಮ್ಗೆ ಹೇಗೆ ಹೇಳಿಯತ್ತೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ಗಿರಿಜಾ, ನೀನು ಯೋಚನೆ ಮಾಡಬೇಡಮ್ಮ, ನಾನು ನಿನಗೆ ಈಗ ಬಂದಿದ್ಯಾ, ಒಂದು ಕಾಫಿ ಮಾಡ್ಕೊಂಬಂದ್ಬಿಡ್ತೇನೆ ಇರು, ಬೇಡ ಕಾಫಿ ಬೇಡ, ಬಿಸಿಲಲ್ಲಿ ಬಂದಿದ್ಯಾ ಜ್ಯೂಸ್ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಗಿರಿಜಾ. ಇಲ್ಲಿ ಮತ್ತೊಂದು ಕಡೆ ಎಲ್ಲ ಅಮೂಲ್ಯ, ಮೀನಾ, ಗಿರಿಜಾ, ಪ್ರಿಯಾ ಎಲ್ಲ ಕೂಡ ಸುಮ್ಮನೆ ಕೂತಿರ್ತಾರೆ ಸೋಫಾ ಹತ್ರ. ಅಲ್ಲಿಗೆ ಅದೇ ಸಮಯಕ್ಕೆ ನಂದ ಅವ್ರು ಬಂದುಬಿಟ್ಟು ಮೀನಾ ಸುಮ್ಮನೆ ಕೂತಿರೋದು ನೋಡ್ಬಿಟ್ಟು, ಏನಮ್ಮ ಮೀನಾ
ಬೇಜಾರಾಯಿತಾ? ನಾನೊಂದ್ಸರಿ ನನಗೆ ಮನ್ಸಿಗೆ ಬೇಜಾರಾದಾಗ ನಾನು ಯಾವ ಕೆಲಸ ಮಾಡಬೇಡ ಅಂತ ಹೇಳಿರ್ತೀನಿ, ಅದನ್ನು ನೀವು ಮಾಡಿದಾಗ ನನಗೆ ತುಂಬ ಬೇಜಾರಾಗೋಗುತ್ತೆ. ಆ ಸಮಯದಲ್ಲಿ ನಾನು ಕೋಪಕ್ಕೆ ಕೈಗೆ ಬುದ್ಧಿ ಕೊಟ್ಟು ನಿನಗೆ ಹಂಗೆಲ್ಲ ಮಾತಾಡ್ಬಿಟ್ಟೆ ಅಮ್ಮ, ಸಾರಿ ಅಮ್ಮ ಮೀನಾ ಅಂತ ಮೀನಾಗೆ ಸಾರಿ ಕೇಳ್ತಾರೆ. ಅದಕ್ಕೆ ಮೀನಾ, ಮಾವ ನೀವು ಹತ್ರ ಎಲ್ಲ ಮಾತಾಡಬಾರ್ದು ಮಾವ, ನೀವೇನೇ ಹೇಳಿದ್ರು ಎಲ್ಲ ನಮ್ಮ ಒಳ್ಳೇದಕ್ಕೆ ಹೇಳಿರ್ತೀರ. ನೀವು ನನ್ನನ್ನು ಅಪ್ಪ ಥರ ಅಂದ್ಕೊಂಡು ನನ್ನ ಮಗಳ ಥರ ಅಂದ್ಕೊಂಡು ನೀವು ಬೈದಿದ್ದೀರ, ನನಗೇನೂ ಬೇಜಾರಿಲ್ಲ ಮಾವ ಅದರಲ್ಲಿ ಅಂತ ಹೇಳ್ತಾಳೆ. ಅದಕ್ಕೆ ನಂದ ಅವರು, ಇಲ್ಲ ಅಮ್ಮ ನನಗೆ ಬೇಜಾರಾಗ್ತಾ ಇರಲಿಲ್ಲ, ಅಮೂಲ್ಯ ಇನ್ನು ಅವ್ರು ಸೂರ್ಯಕಾಂತ್ ಮನೆಯಿಂದ ಬಂದಿರೋದು, ಅವಳು ಕೆಲ್ಸಕ್ಕೆ ಕಳಿಸ್ತಾ ಇದ್ದೀನಿ ಅಂತಂದರೆ ಎಲ್ಲ ಆಡ್ಕೊಳ್ಳಲ್ವ ನಾನೇನು ಸಂಪಾದನೆ ಮಾಡಿಲ್ಲ, ಆದರೆ ಈ ಕೂಡು ಕುಟುಂಬ ಮಾತ್ರ ಸಂಪಾದನೆ ಮಾಡಿದ್ದೀನಿ ನಮ್ಮ ಮೀನಾ. ಆದರೆ ಅಮೂಲ್ಯ ಈ ಕೆಲ್ಸಕ್ಕೆ ಹೋದರೆ ನೋಡು ಸೊಸೆ ದುಡ್ಡಲ್ಲಿ ತಿಂತಾ ಇದ್ದಾರೆ ಅಂತ ಎಲ್ಲ ಆಡ್ಕೊಳ್ಳಲ್ವ ನಮ್ಮನ್ನ. ಅದು ಅಲ್ಲದೆ ಅಮೂಲ್ಯಾಗಿ ಇನ್ನು ಚಿಕ್ಕ ವಯಸ್ಸು, ಇನ್ನು ಕೆಲ್ಸಕ್ಕೆ ಹೋಗೋ ಅಂಥ ವಯಸ್ಸೇನು ಆಗಿಲ್ಲ, ಚೆನ್ನಾಗಿ ಓದಿದ್ರೆ ಅವಳೇ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೋದು. ಒಳ್ಳೆ ಕೆಲ್ಸಕ್ಕೆ ಹೋದಾಗ ನನಗೇನೂ ಬೇಜಾರಿಲ್ಲ. ಅಂಥದ್ರಲ್ಲಿ ಮನೆ ಪಾಠಕ್ಕೆಲ್ಲ ಯಾಕಮ್ಮ ಹೋಗಬೇಕು ಹಂಗಂತ ಹೇಳಮ್ಮ ನೀನು ಅವಳಿಗೆ, ಕೆಲ್ಸಕ್ಕೆ ಹೋಗೋದು ಬೇಡ, ಇವಾಗ ಚೆನ್ನಾಗಿ ಓದು ಕೂತ್ಕೊಂಡು ನಿನಗೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಹೇಳಮ್ಮ ನೀನು ಮೀನಾ. ನೀನು ನನ್ನ ಮಗಳು ಥರ ಇದ್ದಂಗೆ, ನನಗೊಂದು ಚಿಕ್ಕ ಮಗು ಥರ ಇದ್ದಂಗೆ ಅಂತ ಹೇಳಿ ಮೀನಾಗೆ ಹೇಳಿ ಅಲ್ಲಿಂದ ನಂದ ಅವರು ಹೊರಟೋಗ್ತಾರೆ. ಆಗ ಮೀನಾಗೆ ಮತ್ತು ಅಮೂಲ್ಯಗೆ ತುಂಬ ಖುಷಿಯಾಗಿ ಅಲ್ಲೇ ನಿಂತಿದ್ದ ಗಿರಿಜಾನ ಹೋಗಿ ತಪ್ಕೊಂಡು ಹೇಳ್ತಾ ಇದ್ದಾರೆ, ಅತ್ತೇ ನನ್ನ ಮಾವ ಇವತ್ತು ಮಗು ಅಂದ್ಬಿಟ್ರು, ಅತ್ತೇ ಇವತ್ತು ಮಾವ ನನ್ನ ಇಂಡೈರೆಕ್ಟಾಗಿ ಮಾತಾಡ್ಸಿದ್ರು ಅತ್ತೆ ಅಂತ ಅಮೂಲ್ಯ ಹೇಳ್ತಾ ಇದ್ದಾರೆ. ಇವತ್ತು ಇಂಡೈರೆಕ್ಟಾಗಿ ಮಾತಾಡ್ಸಿದ್ರು, ನಾಳೆ ನನ್ನ ಡೈರೆಕ್ಟಾಗೆ ಮಾತಾಡಿಸ್ತಾರೆ ಅಂತ ನನಗೆ ಗೊತ್ತು ಅತ್ತೆ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಅಂತ ಇಬ್ಬರು ಕೂಡ ಹಗ್ ಮಾಡಿಕೊಂಡು ಖುಷಿ ಪಡ್ತಾರೆ. ಮತ್ತಿನ್ನೊಂದು ಕಡೆ ಎಲ್ಲರೂ ಹೋಗಿ ಊಟಕ್ಕೆ ಕೂತ್ಕೊಳ್ತಾರೆ, ಇಡೀ ಫ್ಯಾಮಿಲಿ ಫುಲ್ಲು. ಆವಾಗ ಎಲ್ಲರೂ ಕೂಡ ಮೆಲ್ಲಗೆ ಊಟ ಮಾಡ್ತಾ ಇರ್ತಾರೆ. ಅದನ್ನು ನೋಡಿದ್ನಂದ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದಾನೆ, ಏನಕ್ಕೆ ಮಾಧವ ಯಾಕೆ ಈ ಥರ ಚಿಕ್ಕ ಚಿಕ್ಕ ತೊಗೊಂಡು ನಿಂತು ತಿಂತಾ ಇದೆಯಾ, ಜಾಸ್ತಿ ತೊಗೊಂಡು ತಿನ್ನು ಅಂತ ಮಾಧವಾಗಿ ಹೇಳ್ಬಿಟ್ಟು ಕೇಶವ ಊಟ ಮಾಡದೆ ಹಾಗೆ ಕೂತಿರ್ತಾನೆ ಯೋಚನೆ ಮಾಡಿಕೊಂಡು. ಕೇಶವಾಗೂ ಕೂಡ ಹೇಳ್ತಾ ಇದ್ದಾರೆ, ಕೇಶವ ಯಾಕೆ ಸುಮ್ಮನೆ ಕೂತಿದ್ಯಾ, ಊಟ ಮಾಡಿದೆ, ಊಟ ಮಾಡು, ಸುಮ್ಮನೆ ಯಾಕೆ ಕೂತಿದ್ಯಾ ಅಂತ ಹೇಳ್ತಾರೆ. ಅದಕ್ಕೆ ಕೇಶವ ಅವ್ರ ವಾಯ್ಸ್ ಕೇಳಿ ಬೇಜಾರಾಗಿ ಅಲ್ಲಿಂದ ಎದ್ದೊಂಟು ಹೋಗ್ತಾನೆ. ಅದನ್ನು ನೋಡಿದ ನಂದ, ಅಲ್ಲಮ್ಮ ಮೀನಾ ನಾನೇನಾದರೂ ತಪ್ಪು ಹೇಳಿದ್ನಮ್ಮ, ಊಟ ಮಾಡದೆ ಕೂತಿದ್ದಕ್ಕೆ ಊಟ ಮಾಡು ಅಂತ ಹೇಳಿದೆ, ಅಷ್ಟಕ್ಕೆ ಎದ್ದೊಂಟು ಹೋಗ್ಬಿಟ್ರೆ ಅವನು ಅಂತ ಹೇಳ್ತಾರೆ. ಅದಕ್ಕೆ ಮೀನಾ, ಇಲ್ಲಮ್ಮವ ನೀವೇನು ತಪ್ಪು ಹೇಳಿಲ್ಲ, ಆದರೆ ಅವನು ಯಾಕೋ ತಲೆನೋವು ಅಂತ ಇದ್ದ, ಆದರೂ ನಾನೇ ಬಲವಂತ ಮಾಡಿ ಊಟಕ್ಕೆ ಕರ್ಕೊಂಬಂದಿದ್ದೆ, ಹೋಗಲಿ ಬಿಡಿ ಬಾವ, ನಾನು ಆಮೇಲಿಂದ ಅವನಿಗೆ ಕಷಾಯ ಮಾಡಿ ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ನಂದ ಅವರು, ಇಲ್ಲಮ್ಮ ಹೊಟ್ಟೆ ಹಸಿವು ಜಾಸ್ತಿ ಆದರೆ ತಲೆನೋವು ಜಾಸ್ತಿ ಆಗುತ್ತೆ, ಕರಿಯಮ್ಮ ಅವನ ಊಟಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಮೀನಾ, ಇಲ್ಲಮ್ಮವ ನೀವು ಊಟ ಮಾಡಿ ನಾನೇ ಆಮೇಲೆ ಕರ್ಕೊಂಬಂದು ಊಟ ಮಾಡಿಸ್ತೀನಿ ಮವ ಅಂತ ಹೇಳ್ತಾಳೆ. ಕೇಶವ ಅಲ್ಲಿಂದ ಊಟ ಮಾಡೋದು ಬಿಟ್ಟು ಆಚೆ ಬಂದು ನಿಂತಿರ್ತಾನೆ. ಅಲ್ಲಿಗೆ ವಲ್ಲಭ ಮತ್ತು ಮಾಧವ ಇಬ್ಬರು ಬಂದು, ಯಾಕೋ ಅಣ್ಣ ಇಷ್ಟೊಂದು ಡಿಸ್ಟರ್ಬ್ ಆಗಿದೆಯಾ, ಯಾಕೋ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಕೇಶವ ಹೇಳ್ತಾ ಇದ್ದಾನೆ, ಅಲ್ಲ ನನಗೆ ಅಪ್ಪ ಇವನ್ ಊಟನೂ ಮಾಡೋಕ್ಕೆ ಬರಲ್ಲ ನಿನಗೆ ಅಂತಂದ್ರು, ಅಪ್ಪನ ಮಾತು ನನಗೆ ಈ ನಡುವೆ ತುಂಬಾ ಬೇಜಾರು ಮಾಡ್ತಾಯಿದೆ, ಅಪ್ಪ ಇವನ್ ನನಗೆ ಊಟನೂ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮಾಧವ ಹೇಳ್ತಾನೆ, ಅಲ್ಲ ಅಣ್ಣ ಅಪ್ಪ ಚಿಕ್ಕ ವಯಸ್ಸಿಂದನೂ ನಮಗೆ ಹಂಗೆ ತಾನೇ ಹೇಳ್ಕೊಂಬಂದಿರೋದು, ಊಟ ಬಿಡಬಾರ್ದು ತಟ್ಟೆನಲ್ಲಿ, ದೊಡ್ಡ ತುತ್ತು ಮಾತ್ಕೊಂಡು ಬೇಗ ಊಟ ಮಾಡಿ ಮುಗಿಸ್ಬೇಕು, ಇದೆಲ್ಲ ಅಪ್ಪ ಯಾವಾಗಲೂ ಆ್ಯಸ್ ಯೂಶುವಲ್ ಹೇಳ್ತಾ ಇರ್ತಾರೆ ಅಂತ ಮಾಧವ ಹೇಳ್ತಾನೆ. ಅದಕ್ಕೆ ಕೇಶವ ಹೇಳ್ತಾನೆ, ಹಂಗಲ್ಲ ಕಣೋಣ, ನನಗೆ ಯಾವಾಗ್ಲೂ ನಿಮ್ಗೆ ಇವನ್ ಊಟನೂ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ರಲ್ಲ, ಅಂದರೆ ಊಟನೂ ಮಾಡೋಕ್ಕೆ ಬರಲ್ಲ ಅಂದರೆ ಇನ್ನು ಬೇರೆ ಕೆಲಸನೂ ಆಗೋಲ್ಲ, ಊಟನೂ ಮಾಡೋಕ್ಕೆ ಬರಲ್ಲ ಅಂತನ. ಮಾಧವಣ್ಣ ನೋಡು, ಚಿಕ್ಕ ವಯಸ್ಸಲ್ಲಿ ಅಪ್ಪ ನಮ್ಮನ್ನ ಜಾತ್ರೆಯಲ್ಲಿ ಕೈ ಇಟ್ಕೊಂಡು ಕರ್ಕೊಂಡು ಹೋಗುವಾಗ ಅದೊಂಥರ ನನಗೆ ಸೇಫ್ಟಿ ರಕ್ಷೆ ಥರ ಅನ್ನಿಸ್ತಾ ಇತ್ತು. ಈಗ ಅವ್ರ ಪ್ರತಿಯೊಂದು ಮಾತು ಕೂಡ ನನಗೆ ಶಿಕ್ಷೆ ಕೊಟ್ಟಂಗೆ ಅನ್ನಿಸ್ತಾ ಇದೆ, ನನಗೆ ಅವ್ರ ಹತ್ರ ಇರೋಕ್ಕೆ ಆಗ್ತಾಯಿಲ್ಲ, ಏನು ಮಾಡಬೇಕಂತ ಗೊತ್ತಿಲ್ಲ ಅಂತ ಅಲ್ಲಿಂದ ಹೇಳಿಬಿಟ್ಟು ಹೊರ್ಟು ಬಂದುಬಿಟ್ಟು ರೂಮಲ್ಲಿ ಕೂತಿರ್ತಾನೆ. ರೂಮಲ್ಲಿ ಕೂತಿರ್ಬೇಕಾದ್ರೆ ಮೀನಾ ಕೇಶವ ಪಕ್ಕ ಬಂದು ಕೂತ್ಕೊಂಡು, ಕೇಶವ ನಿಂಗೆ ಏನೋ ಒಂದು ಹೇಳ್ಬೇಕು ಕಣೋ ಅಂತ ಹೇಳ್ತಾಳೆ. ಅದಕ್ಕೆ ಕೇಶವ ಹೇಳು ಅಂತಾನೆ. ಅದಕ್ಕೆ ಮೀನಾ, ಅಲ್ಲ ಕಣೋ ನೀನು ಈ ಥರ ಎಲ್ಲ ಏನೋ ವಯಸ್ಸಾಗಿ ಜಿಗುಪ್ಸೆ ಬಂದಿರೋ ಒಂಥರ ಮಾತಾಡ್ತೀಯ, ಖುಷಿಯಾಗಿ ಕೇಳು, ಮೊದಲು ಕೇಳ್ತಿದ್ದಲ್ಲ ಆ ಥರ. ಮೀನಾ ಹೇಳು ಏನಾಗಿದೆ ಅಂತ ಕೇಳು, ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಮಾಧವ ಏನು ಗೊತ್ತಾ, ನೆನ್ನೆ ಮಾವ ನನ್ನ ಹತ್ರ ಬಂದು ಕ್ಷಮೆ ಕೇಳಿದ್ರು ಮಾಧವ, ನನಗೆ ಕ್ಷಮೆ ಕೇಳೋದೆಲ್ಲ ಬೇಡ ಮಾವ ಅಂತ ಅಂದೆ, ಆದರೂ ಬಂದು ನನ್ನ ಹತ್ರ ಕ್ಷಮೆ ಕೇಳಿದ್ರು, ನನಗೆ ಮಾತಾಡಬಾರ್ದಾಗಿತ್ತಮ್ಮ ಮಾತಾಡ್ಬಿಟ್ಟೆ ಅಂತ ಹೇಳಿ ಕ್ಷಮೆ ಕೇಳಿದ್ರು ಕೇಶವ ಅಂತ ಹೇಳ್ತಾಳೆ. ಅದಕ್ಕೆ ಕೇಶವ ಹೇಳ್ತಾ ಇದ್ದಾನೆ, ನೋಡು ನೀನು ಹೇಳ್ತಿರೋದೆಲ್ಲ ನನ್ನ ಸಮಾಧಾನ ಮಾಡೋಕ್ಕಷ್ಟೇ, ನಮ್ಮಪ್ಪ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋ ಇದೇ ಇಲ್ಲ, ಅವ್ರು ತಪ್ಪು ಮಾಡಿದೀನಿ ಅಂತ ಗೊತ್ತಾದ್ರೂ ಅವ್ರ ಮನಸ್ಸಲ್ಲಿ ಇಟ್ಕೊಂಡೇ ಸುಮ್ಮನೆ ಹಾಕ್ತಾರೆ ವಿನಃ ಡೈರೆಕ್ಟಾಗಿ ಯಾವತ್ತೂ ನಮ್ಮಪ್ಪ ಕ್ಷಮೆ ಕೇಳಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾ ಇದ್ದಾಳೆ, ಇಲ್ಲ ಮಾಧವ ನಾನು ಸುಳ್ಳು ಹೇಳಿದ್ರೆ ಬೇಕಾದ್ರೆ ಅಮೂಲ್ಯನೂ ಕೇಳು, ಅಮೂಲ್ಯ ಅತ್ತೆ ಇಬ್ಬರು ಅಲ್ಲೇ ಇದ್ದರು ಅಂತ ಹೇಳ್ತಾಳೆ. ಅದಕ್ಕೆ ಕೇಶವ ಹೇಳ್ತಾ ಇದ್ದಾನೆ, ನೋಡು ಈ ಮುದ್ದುಗೊಂದು
ಸಾಕ್ಷಿ ಹೇಳೋಕ್ಕೆ ಅವರಿಬ್ಬರು ದೇವತೆಗಳು, ಈ ಮುದ್ದು ದೇವತೆಗೆ ಸಾಕ್ಷಿ ಹೇಳೋಕ್ಕೆ. ನೀನೇನೇ ಹೇಳಿದ್ರು ಮೀನಾ ನಾನಂತೂ ನಂಬಲ್ಲ, ನಮ್ಮ ಅಪ್ಪನ ಮಾತು ನನಗೆ ನಡುವೆ ತುಂಬ ಕಿರಿಕಿರಿ ಆಗ್ತಾಯಿದೆ, ಏನಾದರೂ ಆಗಲಿ ನಾವು ಈ ಮನೆ ಬಿಟ್ಟು ಹೋಗಬೇಕು ಅಷ್ಟೇ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ಬಿಡ್ತಾನೆ. ಮೀನಾ ಹಿಂದೆಯಿಂದ ಕೇಶವ ಕೇಶವ ಅಂತ ಕೂಗಿದ್ರು ಕೂಡ ಅಲ್ಲಿ ಅವನು ನಿಂತ್ಕೊಳ್ಳಲ್ಲ. ಇದಿಷ್ಟು ಬಂದು ಮಂಗಳವಾರದ ಸಂಚಿಕೆ ಎಪಿಸೋಡ್ ಆಗಿರುತ್ತೆ ಫ್ರೆಂಡ್ಸ್. ಮತ್ತೆ ನೀವೇನಾದರೂ ಬುಧವಾರ ಸಂಚಿಕೆ ಎಪಿಸೋಡ್ ನೋಡಬೇಕು ಅಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ಬುಧವಾರ ಸಂಚಿಕೆ ಪ್ರೋಮೋದಲ್ಲಿ ಗಿರಿಜಾ ಕೇಳ್ತಾ ಇದ್ದಾಳೆ ಮೀನಾಗೆ, ಯಾಕೆ ಮೀನಾ ಈ ನಡುವೆ ನೀನು ತುಂಬ ಅಪ್ಸೆಟ್ ಆಗಿದೆಯಲ್ಲ ಯಾಕೆ ಅಂತ ಕೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾ ಇದ್ದಾಳೆ ಏನಿಲ್ಲ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ ನೀನೀಗ ನಿಜ ಹೇಳಿಲ್ಲ ಅಂದರೆ ನನ್ನ ಮೇಲೆ ಆಣೆ ಅಂತ ಹೇಳಿ ಮೀನಾ ಕೈನ ತೆಗೆದು ತನ್ನ ತಲೆ ಮೇಲೆ ಇಕ್ಕಿಸ್ಕೊಂಡ್ಬಿಡ್ತಾಳೆ. ಆಗ ಮೀನಾ ಹೇಳ್ತಾಳೆ ಅತ್ತೆ ಹಿಂಗೆ ಕೇಶವ ನಾವು ಮನೆ ಬಿಟ್ಟು ಹೋಗೋಣ ಅಂತ ಹೇಳ್ತಾ ಇದ್ದಾನೆ ಅತ್ತೆ ಅಂತ ಹೇಳ್ಬಿಡ್ತಾಳೆ. ಗಿರಿಜಾ ಫುಲ್ಲು ಶಾಕ್ ಆಗ್ತಾಳೆ. ಇದಿಷ್ಟು ಬಂದು ಬುಧವಾರ ಸಂಚಿಕೆಯ ಪ್ರೊಮೋ ಫ್ರೆಂಡ್ಸ್. ಫುಲ್ ವಿಡಿಯೋಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.